ಎಲ್ಲರಿಗೂ ಶುಭ ಮುಂಜಾನೆಗಳು. ನನ್ನ ಹೆಸರು ಸುರಕ್ಷಾ. ನಾನು 5ನೇ ತರಗತಿಯಲ್ಲಿ ಓದುತ್ತೇನೆ. 5ನೇ ತರಗತಿಯಲ್ಲಿ ಬಂದ ತನಕ ನಮ್ಮ ಮಾತು ಕೇಳಿ ಪಾಠದ ಎತ್ತು ಬಗ್ಗೆ ಹೇಳುತ್ತಿದ್ದೇನೆ. ನಮ್ಮನ್ನು ಹೆಚ್ಚು ಹೆಚ್ಚು ದುರಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇರೆ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ಧನ್ಯವಾದ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸಂಗೀತ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಮ್ಮ ಮಾತು ಕೇಳಿ ಎಂಬ ಪಾಠದಲ್ಲಿ ಜಿಂಕೆಯನ್ನು ಆಯ್ದುಕೊಂಡಿದ್ದೇನೆ. ನಮ್ಮ ಬದುಕಿನ ಆಧಾರ ತಾಣ ಕಾಡು. ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸಾಕ್ಷಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮಾತು ಕೇಳಿ ಪಾಠದಲ್ಲಿ ಬರುವಂತಹ ಆಮೆ ಒಂದೆರಡು ಮಾತು ಹೇಳುತ್ತೇನೆ. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದೆ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತದೆ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಕು, ಕಲುಷಿತಗೊಳಿಸಬೇಕು. ಧನ್ಯವಾದ. ಎಲ್ಲರಿಗೂ ಶುಭ ಮುಂಜಾನೆ. ನಾನು ತಂಗಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮಾತು ಕೇಳಿ ಪಾಠದಲ್ಲಿ ಬರುವ ಕರಡಿ ಬಗ್ಗೆ ಹೇಳುತ್ತೇನೆ. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಋತು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮಾತು ಕೇಳಿ ಈ ಪಾಠದಲ್ಲಿ ಬರುವಂತ ನಾಯಿ ಬಗ್ಗೆ ಹೇಳುತ್ತೇನೆ. ನಾವು ನಡೆದಾಡಬೇಕು, ಓಡಾಡಬೇಕು. ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಲು ಬಿಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಅರ್ಜುನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮಾತು ಕೇಳಿ ಈ ಪಾಠದ ಬರುವ ಬೆಕ್ಕು ಬಗ್ಗೆ ಹೇಳುತ್ತೇನೆ. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲ್ ಅನ್ನು ಮುದ್ರಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲಿ ಇರುವ ನಮ್ಮನ್ನು ಕಣ್ಣೆತ್ತು ನೋಡುವುದಿಲ್ಲ. ಈಗ ಉಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗೆ ಇದ್ದೇವೆ. ನಮ್ಮನ್ನು ಮುದ್ದಿಸಿ. ಧನ್ಯವಾದಗಳು.